ಬಾವಾ ರಾಜಣ್ಣಂಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ರೋಡಿ ನಂದಿ, ಏನು ಗೊತ್ತಾಗಿಲ್ಲ. ಇದನ್ನ ಪತ್ತೆ ಮಾಡೋಕ್ಕೆ ಅಂತಾನೆ ಪ್ರಜ್ವಲ್ಗೆ ಟಾಸ್ಕ್ ಕೊಟ್ಟಿದ್ದೆ. ಆದರೆ ಅಗ್ರಜ ನನ್ನನ್ನು ಪ್ರಜ್ವಲ್ನ ದೂರ ಇಟ್ಟಿದ್ದಾನೆ. ನಾನು ಪ್ರಜ್ವಲ್ ಹತ್ರ ಏನು ಕೇಳೋ ಹಾಗಿಲ್ಲ, ಅವ್ನು ನನಗೇನು ರಿಪೋರ್ಟ್ ಮಾಡೋ ಹಾಗೂ ಇಲ್ಲ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಅವಳು ಯಾರು, ಅವಳ ಉದ್ದೇಶ ಏನು, ಅವಳಿಂದ ಯಾರ್ಯಾರಿದ್ದಾರೆ ಅಂತ ಎಲ್ಲ ಕೆದಕ್ಬಿಡ್ತಿದ್ದ. ಆದರೆ ಏನು ಮಾಡೋದು, ಅಗ್ರಜ ಅಡ್ಡ ಬಂದು ಎಲ್ಲ ಎಡವಟ್ ಮಾಡಿದ್ದಾನೆ. ಅಲ್ಲ ಬಾಬಾ, ನಮ್ಗೆ ಈ ಕೇಸಲ್ಲಿ ಏನು ಎವಿಡೆನ್ಸ್ ಸಿಕ್ಕಿಲ್ಲ ಅಂತಂದ್ರೆ ಕೇಸ್ ಅರ್ಧಕ್ಕೆ ನಿಂತೋಗಲ್ವಾ? ಆಮೇಲೆ ರಾಜಣ್ಣಂಗೆ ಆಕ್ಸಿಡೆಂಟ್ ಮಾಡಿಸಿದ್ ಯಾರು, ಅವ್ರ ಉದ್ದೇಶ ಏನು ಅಂತಾನೆ ಗೊತ್ತಾಗಲ್ಲ. ಸಿಗುತ್ತೆ ರೋಡಿ ನಂದಿ, ಆದ್ರೆ ಆದ್ರೆ ಏನ್ ಬಾಬಾ? ಇಲ್ಲ ರೋಡಿ ನಂದಿ, ನಾಳೆ ಪ್ರಜ್ವಲ್ಲು ಒಂದು ಕೊರಿಯರ್ ಕಳಿಸ್ತೀನಿ ಅಂತ ಹೇಳಿದಾನೆ. ಆ ಕೊರಿಯರ್ನಲ್ಲಿ ಆಕ್ಸಿಡೆಂಟ್ ಮಾಡಿಸಿದ್ಯಾರು, ನನ್ನನ್ನ ಈ ಕೇಸಲ್ಲಿ ಫಿಟ್ ಮಾಡಿಸಿದ್ಯಾರು ಅಂತ ಪ್ರೂಫ್ ಇದೆಯಂತೆ. ನಾವದನ್ನ ತಗೊಂಡೋಗಿ ಅಗ್ರಜನ್ಗೆ ತೋರಿಸಿದ್ರೆ ಅಲ್ಲಿಗೆ ಅವ್ರ ಆಟ ಫಿಕ್ಸ್. ಸೂಪರ್ ಬಾಬಾ, ನಾನು ಎವಿಡೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ವೇದಾಂತ್ ಏನಾದ್ರೂ ಅದನ್ನ ನೋಡಿದ್ರೆ ಆ ದರಿದ್ರ ಕೆಲಸ ಮಾಡಿದವ್ರಿಗೆ ಪರಪ್ಪನ ಆಗ್ರಹಾರ ಫಿಕ್ಸು. ಏನ್ ಮಾಡ್ತಿದ್ಯಾ ನೀನು? ಅಯ್ಯ, ನಿನ್ ಕೆಲ್ಸ ನೀನ್ ಮಾಡ್ಗುರು, ನಾನೇ ನೀನ್ ಬರ್ದಿರೋದ್ನೆಲ್ಲ ಡಿಲೀಟ್ ಮಾಡೋದ್ನ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ನಾನು ಇದನ್ನ ಹೀಗೆ ಕಳ್ಸಿದ್ರೆ ಇದನ್ನ ಯಾರು ಬಿಸ್ನೆಸ್ ಪ್ರಪೋಸಲ್ ಅಂತ ಹೇಳೋದಿಲ್ಲ, ಲವ್ ಪ್ರಪೋಸಲ್ ಅಂತ ಅನ್ಕೊಳ್ತಾರೆ. ಅನ್ಕೊಳ್ಳಿ ಬಿಡು, ಯಾರ್ ಬೇಡ ಅಂತಿದ್ದು? ಅನ್ಕೊಳ್ಳಿ ಬಿಡು, ನನಗೂ ಏನ್ ಬೇಜಾರಿಲ್ಲ. ಈ ಸಿಒ ತುಂಬಾ ಯಂಗ್, ಸಖತ್ ಬ್ಯೂಟಿಫುಲ್ ಆಗಿದ್ದಾಳೆ. ಆಮೇಲೆ ಏನ್ ಗೊತ್ತಾ, ನಿನಗೇನು ಉದ್ದ ಜಾಸ್ತಿ, ನನಗೋಕೆನಪ್ಪ. ಏಯ್, ಗಟ್ಟಿ ಮೇಳ ನಾದದಲ್ಲಿ ತಾಳಿ ಕೊಟ್ಟಿರೋ ಒಡ ಹುಟ್ಟಿದ ಹೆಂಡತಿ ಮುಂದನೆ ಬೇರೆಯವಳ ಹೋಗ್ಲಿಕ್ಕಿದೆಯಲ್ಲ, ಎಷ್ಟಯ್ಯ ಧೈರ್ಯ ನಿನ್ಗೆ? ಅಲ್ಲ, ಹೈಟಿಗಿರೋ ಹುಡುಗಿ ಸಿಕ್ಕಿದ್ರೆ ನನಗ್ ಕೈ ಕೊಡ್ಬೇಕು ಅನ್ನೋ ಕಲ್ಬೆರ್ಕೆ ಐಡಿಯಾ ಎಲ್ಲ ಇಟ್ಕೊಂಡಿದ್ಯಾ? ಅಲ್ಲಯ್ಯ, ನನ್ಗೇನ್ ಕಮ್ಮಿ ಆಗಿದೆ ಅಂತ ಒಳ್ಳೆ ಕರ್ಪೂರದ ಗೊಂಬೆ ತರ ಇದ್ದೀನಿ. ಯಾವ ಬಾಲಿವುಡ್ ಹೀರೋಯಿನ್ ನಿಂತನೂ ಕಮ್ಮಿ ಇಲ್ಲ. ಕಣ್ಣಲ್ಲಿ ಕೊಯ್ ಕನ್ಸು ಕೆಪಾಸಿಟಿ ಇರೋ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಇದು. ಏನೋ ಪುಣ್ಯಕ್ಕೆ ನಿನಗ್ ಸಿಕ್ಕಿದ್ದೀನಿ, ದೇವ್ರು ಕೊಟ್ಟಿರೋ ವರ ಅನ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಸಂಸಾರ ಮಾಡೋದನ್ನ ಕಲಿ, ಒಳ್ಳೆ ಬಾಳ್ ಕೊಡ್ತೀನಿ. ಅದನ್ ಬಿಟ್ಟು ಬೆಕ್ಕು ಬೇರೆ ಕಡೆ ಹೋಯ್ತು ಗೊತ್ತಲ್ಲ, ಒಂದು ಡಿಚ್ಚಿ, ಒಂದು ಗುನ್ನ, ಒಂದು ಮಾಂಜ, ಒಡ ಹುಟ್ಟಿದ ಗಂಡ ಅಂತಾನೂ ನೋಡಲ್ಲ. ನೀನು ಒಡ ಹುಟ್ಟಿದ ಸಂಸಾರನೋ ಆ ದೇವ್ರೆ ಮೆಚ್ಕೋಬೇಕು. ಆ ಸಿಒಗೆ 53 ವರ್ಷ, ಕಾಲೇಜ್ಗೆ ಹೋಗೋ ಇಬ್ರು ಮಕ್ಳಿದಾರೆ ನೋಡು, ಇದು ಅವ್ರ ಫೋಟೋ. ಏನಯ್ಯ ನೀನು ಹೆಂಡತಿನ ಕಾಡ್ಸೋದಂದ್ರೆ ಅಷ್ಟೊಂದು ಇಷ್ಟನಾ ನಿಂಗೆ? ನಿಂಗೆ ಹೆಂಡತಿನ ಹೇಗ್ ನಡ್ಸ್ಕೋಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅಣ್ಣವ್ರ ಸಿನಿಮಾ ನೋಡ್. ಬರೀ ಬಾಯಿ ಮಾತಲ್ಲಿ ನಾನು ಅಣ್ಣವ್ರ ಫ್ಯಾನು ಅಂತ ಹೇಳ್ಕೊಂಡು ಓಡಾಡೋದಲ್ಲ. ಅವ್ರ ಆದರ್ಶಗಳನ್ನ ಮೈಗೂಡ್ಸ್ಕೊಂಡಾಗ ಮಾತ್ರ ನೀನು ನಿಜವಾದ ಅಣ್ಣವ್ರ ಫ್ಯಾನ್ ಆಗಕ್ ಸಾಧ್ಯ. ಆಯ್ತು, ಇನ್ ಮುಂದೆ ಅಣ್ಣವ್ರ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಿನ್ನ ಚೇಷ್ಟೆಗಳಿಗೆ ಸಮಯ ಬರ್ತದೆ, ದಯವಿಟ್ಟು ಹೊರಡು, ನನ್ನ ಕೆಲಸ ಇದೆ. ಆಗಲ್ಲ ಕಣಯ್ಯ, ಯಾವಾಗ್ಲೂ ನೀನು ಕೆಲಸ ಆಫೀಸ್ ಅಂತಿದ್ರೆ ನಿನ್ ಹೆಂಡತಿ ಮಕ್ಕಳೆಲ್ಲ ಯಾಕೆ ಬೇಕು? ನಂಗವೆಲ್ಲ ಗೊತ್ತಿಲ್ಲ. ನಾಳೆ ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ಯಾ? ಕರ್ಕೊಂಡು ಹೋಗಿಲ್ಲ ಅಂದ್ರೆ ಗೊತ್ತಲ್ಲ ಮತ್ತೆ.
ಶಾಪಿಂಗ್, ಅದು ನಾಳೆ. ಚಾನ್ಸ್ ಇಲ್ಲ, ನೋ ಬೇ. ನಾಳೆ ಇಸ್ರೇಲ್ ಇಂದ ವಿವಿಡ್ ಆಗ್ರೋ ಕಂಪನಿ ಸಿಇಒ ಬರ್ತಿದ್ದಾರೆ. ಅವ್ರ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಯಾವುದೇ ಕಾರಣಕ್ಕೂ ಮೀಟಿಂಗ್ ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಂಟ್ರೋಲ್ ಆಲ್ಟ್ ಡಿಲೀಟ್. ವಾಟ್ ನಾನ್ಸೆನ್ಸ್ ಬಚಾರಿ, ತಲೆ ಕೆಟ್ಟೋಗಿದ್ಯಾ ನಿನಗೆ? ಇನ್ನ ಚಿಕ್ಕ ಮಗು ತರ ಆಡ್ತಿಲ್ಲ. ಇಷ್ಟೋ ತನಕ ಕಷ್ಟಪಟ್ಟು ಟೈಪ್ ಮಾಡಿದೆಲ್ಲ ಡಿಲೀಟ್ ಮಾಡಿದ್ಯಲ್ಲ. ನನ್ನ ಎಫರ್ಟ್ಸ್ ಬೆಲೆ ಗೊತ್ತಿದ್ಯಾ ನಿನಗೆ? ಡಿಸ್ಗಸ್ಟಿಂಗ್ ಕ್ರಿಯೇಚರ್. ಕೊನೆಗೂ ನಿನ್ ಬುದ್ಧಿನ ತೋರಿಸ್ಬಿಟ್ಟಿಯಲ್ಲ. ನಿನ್ನ ಲವ್ ಮಾಡಿ ಮದ್ವೆ ಆಗಿದ್ದಕ್ಕೆ ಒಳ್ಳೆ ಮರ್ಯಾದೆನೆ ಕೊಟ್ಟೆ. ಗೊತ್ತು ಕೊಡೋ ನಂಗೆ ನಿನ್ಗೆ ನನ್ ಮೇಲೆ ಪ್ರೀತಿ ಕಮ್ಮಿ ಆಗಿರೋದಕ್ಕೆ ನೀನ್ ಈ ತರ ಎಲ್ಲ ಮಾಡ್ತಿರೋದು ಅಂತ. ನಿನ್ ಪ್ರೀತಿ ಎಲ್ಲ ಫೇಕು. ಅಷ್ಟೇ ಯಾಕೆ, ನೀನೇ ಫೇಕು, ನಿನ್ ಇಡೀ ಫ್ಯಾಮಿಲಿನೇ ಫೇಕು. ಬಜಾರಿ, ಪ್ರೀತಿಯ ಟ್ಯಾಂಕ್ ಅಲ್ಲಿ ಇರೋ ನೀರು ಅನ್ಕೊಂಡಿದ್ಯಾ ಕಡಿಮೆ ಆಗೋದಕ್ಕೆ? ನಿರಂತರವಾಗಿ ಹರಿಯೋ ನದಿ ಇದೆ. ನನಗೂ ಅಷ್ಟೇ, ನಿನ್ ಮೇಲೆ ಪ್ರೀತಿ ಯಾವತ್ತೂ ಜಾಸ್ತಿ ಆಗ್ತಿರುತ್ತೆ ಹೊರತು ಕಡಿಮೆ ಆಗ. ಮಾತಾಡೋದೆಲ್ಲ ಮಾತಾಡಿ ನಾಜುಕಾಗಿ ಡೈಲಾಗ್ ಹೊಡ್ಬಿಟ್ರೆ ನಾನ್ ಕರ್ಗೋಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಿನ್ಗೆ ನನ್ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಂತ ಒಪ್ಕೋ. ಯಾಕೆ ಸುಳ್ಳು ಹೇಳ್ತೀಯಾ? ಅದು ಹಾಗಲ್ಲ ಬಜಾರಿ, ನಾಳೆ ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ. ಇಲ್ಲ, ನಿನ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ. ನಾನ್ ಮೊದಲೆಲ್ಲ ಶಾಪಿಂಗ್ ಹೋಗೋಣ ಅಂತಿದ್ದೆ, ತಡ ಹೊರಟ್ ನಿಂತ್ಕೊಳ್ತಿದ್ದೆ. ಆದ್ರೆ ಈಗೀಗ ನನ್ ಮಾತ್ ಕಿವಿಗೆ ಹಾಕೊಳ್ಳಲ್ಲ ನೀನು. ಇತ್ತೀಚೆಗೆ ನನ್ ಮಾತಂದ್ರೆ ಕಾಲ್ ಕಸದ್ಗಿಂತ ಕಡೆ ಆಗಿದೆ. ನಿನಗ್ ನನ್ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ. ಬಜಾರಿ, ಪ್ಲೀಸ್ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊ. ನಂಗೆ ನಾಳೆ ನಿಜವಾಗ್ಲೂ ಇಂಪಾರ್ಟೆಂಟ್ ಕೆಲಸ ಇದೆ. ಐ ರಿಯಲಿ ಕೆನಾಟ್ ಅಫೋರ್ಡ್ ಟು ಮಿಸ್ ಇಟ್. ನಾನು ಫ್ರೀ ಇದ್ದಿದ್ರೆ ನೀನು ಶಾಪಿಂಗ್ ಕರ್ಕೊಂಡು ಹೋಗ್ತಿರ್ಲಿಲ್ವಾ ಹೇಳು? ಒಂದ್ ಕೆಲಸ ಮಾಡು, ನಿಂಗೆ ನಾಳೆ ಶಾಪಿಂಗ್ ಹೋಗ್ಲೇಬೇಕು ಅಂದ್ರೆ ಡ್ರೈವರ್ ಕರ್ಕೊಂಡು ಹೋಗು. ಇಲ್ಲ ಪ್ರೈವಸಿ ಬೇಕು ಅಂದ್ರೆ ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ, ಹೋಗ್ಬಾ. ಕ್ಯಾಬ್ ಬುಕ್ ಮಾಡ್ಕೊಡೋದಕ್ಕೆ ನೀನೇ ಬೇಕಾ? ಯಾಕೆ ನನಗ್ ಬುಕ್ ಮಾಡ್ಕೊಡೋದಕ್ಕೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಒಬ್ಳೆ ಶಾಪಿಂಗ್ ಮಾಡೋದಕ್ಕೆ ಬೇಜಾರಾಗುತ್ತೆ ಅಂತ ನಿನ್ನ ಕರೆದಿದ್ದಷ್ಟೇ, ಅದ್ಬಿಟ್ಟು ಬೇರೆ ಏನೂ ಇಲ್ಲ. ಪ್ಲೀಸ್ ಬಜಾರಿ, ಇವತ್ತು ನಾಳೆ 2 ದಿನ ಬಿಟ್ಟು, ಬೇಕಾದ್ರೆ ನಾಡಿದ್ದು ನಾನೇ ನಿನ್ನ ಕರ್ಕೊಂಡು ಹೋಗ್ತೇನೆ, ಓಕೆನಾ? ಆಗಲ್ಲ, ನೀನ್ ಬರೀ ಸುಳ್ಳು ಹೇಳ್ತೀಯ. ನಾನು ಯಾವಾಗ್ಲೂ ಶಾಪಿಂಗ್ ಕರೆದಾಗೆಲ್ಲ ನಿನ್ ಕೆಲಸ ಇರುತ್ತೆ. ಇವತ್ತು ನಾಳೆ ಅಂತ್ಯಾ, ನಾಳೆ ನಾಡಿದ್ದು ಅಂತ್ಯಾ. ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಒಂದ್ ಕೆಲಸ ಮಾಡು, ಹಣೆ ಮೇಲೆ ನಾಳೆ ಬಾ ಅಂತ ಬೋರ್ಡ್ ಹಾಕೊಂಡ್ಬಿಡು, ಹಾಗೆಲ್ಲ ಸರಿ ಹೋಗುತ್ತೆ. ಶರಾಬ ಮುನಿ, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡ್ಬೇಕು, ಶಾಪಿಂಗ್ ಮಾಡೋ ಟೈಮಲ್ಲಿ ಶಾಪಿಂಗ್ ಮಾಡ್ಬೇಕು. ಎರಡನ್ನು ಮಿಕ್ಸ್ ಮಾಡಿದ್ರೆ ಹೊಟ್ಟೆಗೆ ಮಣ್ಣು ತಿನ್ಬೇಕಾಗುತ್ತೆ. ನೀನು ಯಾವಾಗ್ಲೂ ಬ್ಯುಸಿ ಇರ್ತೀಯ ಅಲ್ವಾ? ಪಾಪ ನಿನಗೆ ಯಾಕೆ ತೊಂದ್ರೆ? ನನ್ಗೊಬ್ರು ಡ್ರೈವರು ಮತ್ತೆ ಕಾರ್ನ ಅರೇಂಜ್ ಮಾಡ್ಬಿಡು, ಆವಾಗ ನಾನು ಇನ್ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ. ನೀನ್ ಸುಮ್ನೆ ನಾನು ಇನ್ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಊರ್ ತುಂಬಾ ಜಂಬ ಕೊಡ್ಕೊಂಡು ಓಡಾಡೋದು ತಪ್ಪುತ್ತೆ. ಏನಂತ್ಯಾ? ಆಗ್ಬೋದು, ಓಕೆನಾ? ಓಕೆ ಬಸರ್, ನಾಳೆ ಸಂಜೆವರೆಗೂ ಟೈಮ್ ಕೊಡು, ಏನಾದ್ರು ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಓಕೆ, ನಾಳೆ ಸಂಜೆವರೆಗೂ ನಿನಗೆ ಟೈಮ್ ಕೊಡ್ತೀನಿ. ಬಟ್ ಆಮೇಲೂ ನಿನ್ನ ಆಲ್ಟರ್ನೇಟಿವ್ ಅರೇಂಜ್ ಮಾಡದೇ ಇದ್ರೆ ನಿನಗೆ ಎಷ್ಟೇ ತಲೆ ಹೋಗೋತರ ಮೀಟಿಂಗ್ ಇದ್ರು ನನ್ನ ಜೊತೆ ಶಾಪಿಂಗ್ ಬರ್ಲೇಬೇಕಾಗುತ್ತೆ. ಮಾತು ಮಾತಾಗಿರ್ಬೇಕು. ಓಕೆ ಬಸರ್, ಹಾಗೆ. ಅಯ್ಯೋ, ಅಮ್ಮ ಇನ್ನೂ ಹೊರಟಿಲ್ವಾ? ಹಲೋ, ಅಮ್ಮ ಬರ್ತಾ ಇದ್ದೀನಿ. ಇಲ್ಲ, ನಾನು ಆಗ್ಲೇ ರೆಡಿ ಆಗಿದ್ದೀನಿ, ಹೊರಡ್ತಾ ಇದ್ದೆ, ನಿಮ್ ಫೋನ್ ಬಂದ್ಬಿಡ್ತು. ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಅದಿತಿ, ಹಾಮ, ಹುಳಿ ಮಾಡಿಟ್ಟಿದ್ದೀನಿ ಕಣೆ. ಹಾಗೆ ಸ್ಟೀಲ್ ಪಾತ್ರೆಯಲ್ಲಿ ಮೊಸರಿದೆ, ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡಿ. ನನ್ಗೋಸ್ಕರ ಕಾಯ್ಬಿಡಿ ಆಯ್ತಾ? ಬೇಗ ಬಂದ್ಬಿಡ್ತೀನಿ, ಮನೆ ಕಡೆ ಜೋಪಾನ. ಸರಿಮಾ, ಹೋಗ್ಬಾ. ಹಲೋ ಮೇಡಮ್, ತಾವ್ ಯಾವ ಸ್ಕೀಮ್ ಅಲ್ಲಿ ಇದ್ದೀರಾ? ಇಷ್ಟೊಂದು ಎಣ್ಣೆ ಸುರಿದು ಏನ್ ಮಾಡ್ತಾ ಇದ್ದೀರಾ? ಚಕ್ಲಿ ಮಾಡ್ತಾ ಇದ್ದೀನಿ ಕಣ. ಚಕ್ಲಿನಾ?
ಯಾರಿಗೆ? ಇನ್ಯಾರಿಗೆ? ಆರ್ತಿ ಅಕ್ಕಂಗೆ. ಮತ್ತೇನಾ? ಅಮ್ಮ ಏನಾದ್ರು ಮಾಡಕ್ ಹೇಳಿದ್ಲಾ ಅಥವಾ ನೀನೇ ಮಾಡಕ್ ಹೊರಟಿಯಾ? ಇದು ಅಮ್ಮನೂ ಹೇಳಿಲ್ಲ ಅಪ್ಪನೂ ಹೇಳಿಲ್ಲ, ಇದು ನನ್ ಕಡೆಯಿಂದ ಮಾಡ್ಕೊಂಡು ಹೋಗ್ತಾ ಇರೋದು. ಏ ಕಳ್ಳಿ, ನನ್ನ ಹತ್ರ ಇವೆಲ್ಲ ಇಟ್ಕೋಬೇಡ. ನಿಜ ಹೇಳು, ಯಾರಿಗೋಸ್ಕರ ಮಾಡ್ಕೊಂಡು ಹೋಗ್ತಿದ್ಯಾ? ಲೈ, ಬಲು ಛತ್ರಿ ಇದೆಯಾ ಕಣ ನೀನು. ಅಮ್ಮ ಅಕ್ಕನ ತರನೇ ಬೇಗ ಎಲ್ಲ ಕಂಡಿಡ್ ಬಿಡ್ತೀಯಲ್ಲ. ಮತ್ತೆ ನಾನು ಅವಳು ತಂಗಿ ಅಲ್ವಾ, ಅವಳು ಕೂಡ ಸ್ವಲ್ಪ ಆದ್ರೂ ನನ್ನಲ್ಲಿ ಇರ್ಬೇಕಲ್ವಾ? ಈಗ ಹೇಳು, ನಿಜವಾಗ್ಲೂ ನೀನ್ ಯಾರಿಗೆ ಚಕ್ಲಿ ತಿನ್ಸಕ್ ಹೊರಟಿದ್ಯಾ? ನಿನ್ ಬಾಬಾ ಆಗೋರ್ಗೆ. ಏನೇ ಈಗ್ಲೇ ಅಡ್ಗೆ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗಕ್ ಶುರು ಮಾಡ್ಬಿಟ್ಟಿಯಾ? ನಾನು ನಿನಗೆ ಹೇಳಿದ್ದೆ ಅಲ್ವೇನೆ, ಅವ್ರ ಆರೋಗ್ಯ ಸ್ಥಿತಿ ಸರಿಯಾಗಿಲ್ಲ ಅಂತ. ಅವ್ರ ಆ ಪರಿಸ್ಥಿತಿಲಿ ಇರುವಾಗ ನಾನು ಇಲ್ಲಿ ಹೇಗ್ ನೆಮ್ಮದಿಯಾಗಿರಕ್ಕಾಗತ್ತೆ ಹೇಳು? ಯಾಕೋ ದಿನ ದಿನ ಅವ್ರ ನೆನಪು ಜಾಸ್ತಿ ಆಗ್ತದೆ. ಅದಕ್ಕೆ ಅಲ್ಲೇ ಇದ್ದವ್ರನ್ನ ನೋಡ್ಕೋಬೇಕು ಅನ್ನಿಸ್ತಾ ಇದೆ. ಆದ್ರೆ ಅದು ಅನ್ಕೊಂಡಷ್ಟು ಈಸಿನೂ ಅಲ್ಲ. ಅಮ್ಮಂಗೆ ಈ ವಿಷಯನ ಈಗ್ಲೇ ಹೇಳೋದಕ್ಕೂ ಆಗೋದಿಲ್ಲ. ಸೊ ಚಕ್ಲಿ ನಬ್ದಲ್ಲಿ ಸಣ್ಣ ಭೇಟಿ ಅಷ್ಟೇ. ನನ್ಗೆ ಯಾಕೋ ಇವೆಲ್ಲ ತುಂಬಾ ಓವರ್ ಅನ್ಸ್ತಿದೆ ಕಣೆ. ಅಲ್ಲ ಕಣೆ, ನಿಂಗೆ ಇವೆಲ್ಲ ಬೇಕಿತ್ತಾ? ನೀನ್ ಲವ್ ಮಾಡು, ಆಗ ನಿಂಗೆ ಗೊತ್ತಾಗುತ್ತೆ ಬೇಕೋ ಬೇಡವೋ ಅಂತ. ಆರ್ತಿ ಅಕ್ಕ ಅಮ್ಮ ಅಕ್ಕ ಇಬ್ರು ಲವ್ ಮಾಡಿ ಮದ್ವೆ ಆಗಿದ್ದಾರೆ. ಈಗ ನೀನು ಲವ್ ಮಾಡಿ ಮದ್ವೆ ಆಗ್ತೀಯ ಅಂದ್ರೆ ಅಮ್ಮ ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತಾಳ? ಗೊತ್ತಿಲ್ಲ ಕಣೆ, ನನ್ ಮದ್ವೆ ಅಂತ ಆದ್ರೆ ಅದು ಅವ್ರನ್ನೇ ಆಗೋದು. ಇಲ್ಲ ಅಂದ್ರೆ ಶಾಶ್ವತವಾಗಿ ಸಿಂಗಲ್ ಆಗಿ ಇದ್ಬಿಡ್ತೀನಿ. ಗ್ಯಾರಂಟಿ ಇನ್ನೊಬ್ರ ಕೈಯಲ್ಲಿ ಮಾತ್ರ ತಾಳಿ ಕಟ್ಟಿಸ್ಕೊಳ್ಳೋದು. ಕಣೆ ಅಂಜು, ಅಮ್ಮಗೆ ಅಕ್ಕಂಗೆ ನನ್ನಲ್ಲಿ ಡೌಟ್ ಬರಲ್ವಾ? ಡೌಟ್ ಬಂದ್ರೆ ಏನೇ ಹೇಳೋದು? ಡೌಟ್ ಬಂದ್ರೆ ಮ್ಯಾನೇಜ್ ಮಾಡಿದ್ರೆ ಆಯ್ತು ಬಿಡು. ನಾವು ನಮ್ ಜೀವನದಲ್ಲಿ ಖುಷಿಗಿನ್ನ ಕಷ್ಟ ನೋಡಿದ್ದೆ ಜಾಸ್ತಿ. ಅನ್ಕೊಂಡಿದ್ 1000 ಆದ್ರೂ ಈಡೇರಿದ್ 100 ಅಷ್ಟೇ. ಅಟ್ಲೀಸ್ಟ್ ನಿನ್ನೆ ಆಸೆ ಆದ್ರೂ ಈಡೇರಿ. ನೀನ್ ಇಷ್ಟಪಟ್ಟ ಹುಡುಗನ್ ಜೊತೆ ನೀನ್ ನೆಮ್ಮದಿಯಿಂದ ಇರೋ ಹಾಗಾಗ್ಲಿ. ಅಪ್ಪ ಅಮ್ಮಂಗೆ ಅಕ್ಕಂದ್ರಿಗೆ ಏನೋ ಹೇಳಿ ಮ್ಯಾನೇಜ್ ಮಾಡೋಣ, ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ಸ್ ಕಣೆ. ವೆಲ್ಕಮ್. ಆ ಪ್ರಜ್ವಲ್ ಏನೋ ಪ್ರೂಫ್ ಕಳಿಸ್ತಾನೆ ಅಂತ ವಿಕ್ರಾಂತ್ ಹೇಳೋದನ್ನ ಕೇಳ್ತಿದ್ರೆ ನಂಗೆ ಯಾಕೋ ತುಂಬಾನೇ ಟೆನ್ಷನ್ ಆಗ್ತಿದೆ. ಅವನ್ ಕಳ್ಸೋ ಪ್ರೂಫ್ ನಲ್ಲಿ ನಾನ್ ಇನ್ವಾಲ್ವ್ ಆಗಿದ್ದೀನಿ ಅಂತ ಏನಾದ್ರೂ ಎವಿಡೆನ್ಸ್ ಇದ್ರೆ, ಹಾಗೇನಾದ್ರೂ ನನ್ನ ಬಗ್ಗೆ ಎವಿಡೆನ್ಸ್ ಇದ್ದು ಅದೇನಾದ್ರೂ ವೇದಾಂತ್ಗೆ ಸಿಕ್ಬಿಟ್ರೆ, ಆಮೇಲೆ ನಾನ್ ಜಪ್ಪಯ್ಯ ಅಂದ್ರೂ ವೇದಾಂತ್ ನನ್ನ ಮಾತನ್ನ ನಂಬಲ್ಲ. ಹೇಗಾದ್ರೂ ಮಾಡಿ ನಾನಿದ್ರಿಂದ ಬಚಾವಾಗ್ಲೇಬೇಕು. ಈಗೇನ್ ಮಾಡ್ಲಿ? ಸುಹಾಸಿನಿ, ನನ್ನ ಚಾರ್ಜರ್ ನೋಡಿದ್ಯಾ? ಸುಹಾಸಿನಿ, ನಾನು ನಿನ್ನೆ ಕೇಳ್ತಾ ಇರೋದು, ನನ್ನ ಫೋನ್ ಚಾರ್ಜರ್ ಏನಾದ್ರು ನೋಡಿದ್ಯಾ? ಶ್ರೀಧರ್, ನಿಮ್ ಚಾರ್ಜರ್ ಎಲ್ಲಿದೆ ಅಂತ ನೋಡ್ಕೊಂಡು ಕುತ್ಕೊಳ್ಳೋದೇ ನನ್ ಕೆಲ್ಸನ? ಒಂದ್ ಕೆಲ್ಸ ಮಾಡಿ, ಚಾರ್ಜರ್ ಕಳೆದು ಹೋಗಿದೆ ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿ. ಅವರು ಹುಡುಕೊಟ್ರು ಹುಡುಕೊಡ್ತಾರೆ. ಸುಹಾಸಿನಿ, ನಾನು ನನ್ನ ಚಾರ್ಜರ್ ಎಲ್ಲಿ ಅಂತ ಕೇಳಿದ್ದು. ನೀನ್ ಒಳ್ಳೆ ನಿನ್ನ ಆಸ್ತಿನೇ ಕೇಳಿದ್ನೇನೋ ಅನ್ನೋ ತರ ಕೋಪ ಮಾಡ್ಕೊಂಡಿದ್ಯಲ್ಲ, ಯಾಕೆ? ಹುಷಾರಿಲ್ವಾ? ಎಲ್ಲಿ ಜೈಲಿನಲ್ಲಿ ಮುದ್ದೆ ಮುರಿಯೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ಇವ್ರಿಗೆ ಚಾರ್ಜರ್ ಚಿಂತೆ. ಜೈಲಲ್ಲಿ ಮುದ್ದೆ ಮುರಿಬೇಕನ್ನೋ ಚಿಂತೆನ? ಯಾಕೆ ಸುಹಾಸಿನಿ, ಏನೇನೋ ಮಾತಾಡ್ತಾ ಇದ್ಯಾ? ಜೈಲಲ್ಲಿ ಮುದ್ದೆ ಮುರಿಯುವಂತ ಕೆಲಸ ನೀನೇನ್ ಮಾಡ್ದೆ? ಏನು, ನಾನು ಆ ಥರ ಹೇಳಿದ್ನಾ? ನಾನೇನ್ ಹಾಗೆ ಹೇಳಿಲ್ವಲ್ಲ. ಇಲ್ಲ ಸುಹಾಸಿನಿ, ನೀನ್ ಹೇಳ್ದೆ. ಅದು ಈಗ ನಂಗೆ ಯಾಕೋ ಹೆಲ್ತ್ ಸರಿ ಇಲ್ಲ. ನೈಟು ಮುದ್ದೆ ಊಟ ಮಾಡ್ಬೇಕು ಅಂತ ಹೇಳ್ತಿದ್ದೆ. ನೀವದನ್ನ ಬೇರೆ ತರ ಕೇಳಿಸ್ಕೊಂಡಿದ್ದೀರಾ ಅಷ್ಟೇ. ಇಲ್ಲ ಸುಹಾಸಿನಿ, ನೀನ್ ಹೇಳಿದ್ದನ್ನ ನಾನು ಸ್ಪಷ್ಟವಾಗಿ ಕೇಳಿಸ್ಕೊಂಡಿದ್ದೀನಿ. ನೀನ್ ಜೈಲಲ್ಲಿ ಮುದ್ದೆ ಮುರಿಬೇಕು ಅಂತಾನೆ ಹೇಳಿದ್ದು. ನಿಂಗೆ ಗೊತ್ತಿಲ್ಲದೆ ನಿನ್ ಬಾಯಲ್ಲಿ ಜೈಲು ಮುದ್ದೆ ಅನ್ನೋ ಮಾತು ಬರ್ತಿದೆ ಅಂದ್ರೆ ನೀನೇನೋ ಎಡ್ವರ್ಡ್ ಕೆಲಸ ಮಾಡ್ಕೊಂಡಿದ್ದೀಯಾ ಅನ್ಸುತ್ತೆ. ಮಾಡಿದ ಕೆಲಸ, ಆಡಿದ ಮಾತು ಎರಡೂ ಮುಗ್ದೋಗಿರೋ ಕ್ಷಣಗಳೇ. ಮತ್ತೆ ಅದನ್ನ ವಾಪಸ್ ರಿಪೇರಿ ಮಾಡಕ್ ಬರಲ್ಲ. ಎಲ್ಲಿದ್ದೀರಾ? ಬೇಗ ಪಾರ್ಸಲ್ ತಗೊಂಡ್ ಬನ್ನಿ. ಬಂದೆ ಬಾಸ್, 2 ನಿಮಿಷ. ಕೊರಿಯರ್. ಅತ್ತೆ ಯಾಕೆ ಈ ತರ ಓಡ್ತಿದಾರೆ ಬಾವಾ?
ನಿನ್ನೆ ಆಡಿದ ಮಾತಿನ ಪ್ರಭಾವ ನೋಡಿ ನಾನು ಹೇಳಿದ್ನಲ್ಲ ಯಾವುದೋ ಒಂದು ಕೊರಿಯರ್ ಬರುತ್ತೆ ಅಂತ, ಅದಕ್ಕೆ ಈ ರಿಯಾಕ್ಷನ್. ಅಲ್ಲಿಗೆ ಇದೆಲ್ಲ ಮಾಡ್ಸಿರೋದು ಅತ್ತೆ ಕನ್ಫರ್ಮ್ ಆಗೋಯ್ತು. ನನಗಂತೂ ಯಾವ ಡೌಟು ಇಲ್ಲ. ನೀನ ಕೊಡಲಿದ್ದೀನಿ ಮೇಡಮ್, ಈ ಪಾರ್ಸಲ್ ನಿಮ್ಗಲ್ಲ, ಇದು ಛೋಟಾ ಬಾಸ್ಗೆ ಬಂದಿರೋದು. ಮತ್ತೊಬ್ರು ಪಾರ್ಸಲ್ನ ಬೇರೆಯವರು ಕೊಡೋದು ಸರಿ ಇಲ್ಲ. ಇದು ವಿಕ್ಕಿ ಬಾಸ್ಗೆ ಕೊಡೋದು ನಾನು. ಏಯ್ ವಿಕ್ಕಿ ನನ್ನ ಮಗನೇ, ಕೊಡಿಲಿ. ಸಾರಿ ಮೇಡಮ್, ಇದು ತುಂಬಾ ಪ್ರೈವೇಟ್ ಮತ್ತೆ ಕಾನ್ಫಿಡೆನ್ಷಿಯಲ್, ಬೇರೆಯವರು ಕೊಡಕ್ಕಾಗಲ್ಲ. ಅಲ್ಲಿಗೆ ಇದರಲ್ಲಿ ನನ್ನ ಬಗ್ಗೆನೇ ಏನೋ ಇದೆ ಅಂತ ಆಯ್ತು. ವಿಕ್ಕಿ ಬಾಸ್ನ ಕರೀತೀರಾ ಮೇಡಮ್? ಏನ್ ಕರೆಯೋದು? ಕೊಡು ಸುಮ್ನೆ. ಈಗ ಕೊಡ್ತೀಯೋ ಇಲ್ವೋ? ಇವ್ರು ಕೊಟ್ರು ನಾನೇ ಅನುಭವಿಸ್ಬೇಕು, ಕೊಡದೇ ಇದ್ರು ನಾನೇ ಅನುಭವಿಸ್ಬೇಕು. ಸಿಕ್ಕಾಕೊಳ್ಳೋ ಸೀನಲ್ಲಿ ನನ್ನೇ ಯಾಕೆ ಫಿಟ್ ಮಾಡ್ತಾರೆ? ಅಯ್ಯಯ್ಯೋ, ತಗೊಂಡು ಹೋಗ್ಬಿಟ್ರಲ್ಲಪ್ಪ, ಏನ್ ಮಾಡುದು? ಹೇಳಿ ಕಾಂತ. ಛೋಟಾ ಬಾಸ್, ನಾನ್ ನೀವ್ ಹೇಳ್ದಂಗೆ ಮಾಡ್ದೆ, ಆದ್ರೆ ಸುಹಾಸಿನಿ ಮೇಡಮ್ ಪಾರ್ಸಲ್ನ ಕಿತ್ಕೊಂಡು ಹೊರಟೋದ್ರು. ಹಾ, ಸೂಪರ್ ಸೂಪರ್, ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ಬೈತಾರೆ ಅಂದ್ರೆ ಹೊಗಳ್ತಾವ್ರಲ್ಲ. ಓಕೆ ಬಾಸ್, ನೀವು ಆಫೀಸ್ಗೆ ಹೋಗ್ಬೋದು. ಬಾವ, ಆ ಕೊರಿಯರಲ್ಲಿ ಏನಿದೆ? ನೀನೇ ನೋಡುವಂತೆ. ಅದಿತಿ, ಹಾ ತಗೋ, ಇದನ್ನ ಅಮ್ಮ ನಿನಗೆ ಅಂತ ಕೊಟ್ಟು ಕಳಿಸಿದಾಳೆ. ಅಮ್ಮ ಒಂದ್ ನಿಮಿಷನೂ ಸುಮ್ನೆ ಕೂತೇ ಇಲ್ಲ ಅನ್ಸುತ್ತೆ. ಮನೇಲೆಲ್ಲ ಬರೀ ಇದೇ ಸಂಭ್ರಮ ನಡೀತಿರ್ಬೇಕು. ಹ್ಞೂ, ಮತ್ತೆ ಅವಳಿಗೆ ತಾನು ಅಜ್ಜಿ ಆಗ್ತಿದ್ದೀನಿ ಅನ್ನೋ ಖುಷಿ. ಪಾಪ ಕಣೆ ಅಮ್ಮ, ನನ್ಗೋಸ್ಕರ ಎಷ್ಟು ಕಾಳಜಿ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಮನೆ ಏನಾದ್ರೂ ಹತ್ರದಲ್ಲಿದ್ದಿದ್ರೆ ಖಂಡಿತವಾಗ್ಲೂ ದಿನಕ್ಕೊಂದ್ಸತಿ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು. ಆದ್ರೂ ಪರವಾಗಿಲ್ಲ, ನೀನ್ ಬಂದ್ಯಲ್ಲ, ಖುಷಿ ಆಯ್ತು. ನನ್ಗೂ ಬೋರ್ ಆಗ್ಬಿಡಿತ್ತು. ಈ ಮನೆನ ನನ್ಗೆ ಯಾವ ಕೆಲಸ ಮಾಡೋದಕ್ಕೂ ಬಿಡಲ್ಲ. ಆ ಫ್ರೂಟ್ ತಿನ್ನು, ಈ ಜ್ಯೂಸ್ ಕುಡಿ, ಬರೀ ರೆಸ್ಟ್ ಮಾಡು, ಬರೀ ಇಂಥದ್ದೇ. ಬೋರ್ ಆಗ್ಬಿಟ್ಟಿತ್ತು ನೋಡು. ಆಮೇಲೆ ಏನ್ ಗೊತ್ತ? ಏ ಅದಿತಿ, ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ಮಿಸ್ಟರ್ ಮಂಗಳೂರು ಮೀನು, ನಿನಗೆ ನನ್ನ ಇತಿಹಾಸದ ಬಗ್ಗೆ ಇನ್ನ ಗೊತ್ತಿಲ್ಲ ಅನ್ಸುತ್ತೆ. ಇತಿಹಾಸ ತಿಳ್ಕೊಳ್ದೆ ಭವಿಷ್ಯ ಬೆಳಗಲ್ಲ. ಈಗ ಆಗ್ಲೇ ಆಫೀಸಲ್ಲಿ ನಾನು ಹವಾ ಕದರು ಎಲ್ಲ ನೋಡಿದ್ಯಾ. ಬರೀ ಆಫೀಸ್ ಅಷ್ಟೇ ಅಲ್ಲ, ಬಾಸ್ ಮನೇಲಿ ಕೂಡ ನಾನು ಎಷ್ಟು ಇಷ್ಟ ಅನ್ನೋದನ್ನು ನೋಡಿದ್ಯಾ. ಆದ್ರೆ ನಿನಗೆ ನನ್ನ ಮೇಲೆ ರೆಸ್ಪೆಕ್ಟೇ ಇಲ್ಲ ಅನ್ಸತ್ತಮ್ಮ. ಅಯ್ಯೋ ಇಲ್ಲ ಸರ್, ಹಾಗೆಲ್ಲ ಏನೂ ಇಲ್ಲ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೀಗೆಲ್ಲ ಕೇಳ್ತಿದ್ದೀರಾ? ನೀನು ಆಡೋದೊಂದು ಮಾಡೋದೊಂದು. ನನ್ನ ಸ್ಥಾನಕ್ಕೆ, ನನ್ನ ಕ್ರೆಡಿಬಿಲಿಟಿಗೆ ನೀನ್ ಕೊಡ್ತಾ ಇರೋ ರೆಸ್ಪೆಕ್ಟ್ ಕಮ್ಮಿನೇ. ಬಾಸ್ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಅವ್ರೊಬ್ರು ಶ್ರಮ ಮಾತ್ರ ಇದೆ ಅನ್ಕೊಂಡಿದ್ಯಾ? ಮತ್ತೆ ಏನ್ ಮತ್ತೆ? ಅದ್ರ ಹಿಂದೆಗಡೆ ಇನ್ನೊಂದು ಕಾಣದ ಕೈ ಕೆಲಸ ಮಾಡಿದೆ. ಆ ಕೈ ರಕ್ತ ಬಸ್ತಿದೆ, ಬೆವರು ಸುರಿಸಿದೆ, ಕೈ ಕೆಸರು ಮಾಡ್ಕೊಂಡಿದೆ. ಈ ಸಾಮ್ರಾಜ್ಯದ ಪ್ರತಿ ಇಟ್ಕೆಗೂ ಗೊತ್ತು ಆ ಕೈ ಶ್ರಮ ಎಷ್ಟಿದೆ ಅನ್ನೋದು. ಹೌದಾ ಸರ್? ಯಾವ ಕೈ ಸರ್ ಅದು? ಏನ್ ಹಿಂಗ್ ಕೇಳ್ತಾ ಇದ್ಯಾ? ಯಾವ ಕೈಯಲ್ಲ, ಯಾರ್ ಕೈ ಅಂತ ಕೇಳ್ಬೇಕು. ಓಕೆ, ಯಾರ ಕೈ ಸರ್? ಒನ್ ಅಂಡ್ ಓನ್ಲಿ ಲಕ್ಷ್ಮೀಕಾಂತ ಅವರ ಕೈ. ಇನ್ ಸಿಂಪಲ್ ವರ್ಡ್ಸ್, ನನ್ನ ಕೈ. ನನಗೆ ನನ್ನ ಬಗ್ಗೆನೆ ಹೇಳ್ಕೊಳ್ಳೋದು ಇಷ್ಟ ಇಲ್ಲ. ಬೇರೆಯವ್ರಿಗೆ ನನ್ನ ಪರಿಚಯನೇ ಇಲ್ಲ, ಹಾಗಾಗಿ ಅವ್ರಿಗೆ ಏನು ಹೇಳಿಲ್ಲ. ಅದಕ್ಕೆ ನಾನೇ ನಿನಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಈ ಆಫೀಸಲ್ಲಿ ಒಂದು ಸಿಸ್ಟಮ್ ಅಂತ ಡೆವಲಪ್ ಮಾಡಿದ್ದೆ ನಾನು. ಪ್ರೋಸೆಸ್ ಹೇಗಿರ್ಬೇಕು, ಹೈರಾರ್ಕಿ ಹೇಗ್ ವರ್ಕ್ ಆಗ್ಬೇಕು, ಲೇಔಟ್ ಹೇಗಿರ್ಬೇಕು ಅಂತ ನಾನೇ ಡಿಸೈಡ್ ಮಾಡಿದ್ದು. ನಾನು ಒಂದಿನ ರಜೆ ಹಾಕಿದ್ರು ನಮ್ ಬಾಸ್ಗೆ ಕೈ ಕಾಲೇ ಆಡಲ್ಲ.
ಯಾಕಂದ್ರೆ ಬಾಸ್ಗೆ ಯಾವಾಗ ಏನೇನ್ ಬೇಕು ಅವ್ರು ಯಾವ್ದನ್ನ ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತ ಈ ಇಡೀ ಜಗತ್ತಲ್ಲಿ ನನ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅಮೂಲ್ಯ ಮೇಡಮ್ ಕೂಡ ಬಾಸ್ ಬಗ್ಗೆ ನನ್ನ ಹತ್ರ ಕೇಳಿನೇ ತಿಳ್ಕೊಂಡಿದ್ದು. ನಾನು ಸೈಲೆಂಟ್ ಆಗಿರ್ತೀನಿ ಅಂತ ವೈಲೆಂಟ್ ಆಗಲ್ಲ ಅನ್ಕೊಂಬೇಡ. ಈ ಸಣ್ಣ ಮೂರ್ತಿಯಿಂದ ಇಷ್ಟು ದೊಡ್ಡ ಕೀರ್ತಿ ಇದೆ ಅಂತ ಗೊತ್ತೇ ಇರಲಿಲ್ಲ ಸರ್. ಗೊತ್ತು ಮಾಡ್ಕೋಬೇಕು. ದೊಡ್ಡವ್ರ ಬಗ್ಗೆ ಸೀನಿಯರ್ ಬಗ್ಗೆ ಯಾವಾಗ್ಲೂ ಮುಂಚೆನೆ ತಿಳ್ಕೊಂಡಿರ್ಬೇಕು. ಆಯ್ತು ಸರ್. ಬಾಸ್ ಬಂದ್ರು ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಬಾಸ್. ಅಲ್ಲ, ಗುಡ್ ಮಾರ್ನಿಂಗ್ ಬಾಸ್. ಬಾಸ್ ಮೂಡ್ ಸರಿ ಇಲ್ವಾ? ಕಣ್ಣಲ್ಲೇ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಬಂದ್ರು. ಅದು ದಾರಿಲಿ ಬರುವಾಗ ಯಾರೋ ಒಬ್ಬ ಟೂ ವೀಲರ್ ನಲ್ಲಿ ವೇದಾಂತ್ ಕಾರಿಗೆ ಗುದ್ಬಿಟ್ಟ. ಹೋಗ್ಲಿ ಪಾಪ ಅಂತ ಸುಮ್ನಿದ್ರು. ಆದ್ರೆ ಅವನೇನು ತಪ್ಪೇ ಇಲ್ಲ ಅಂತ ವಾದ ಮಾಡಕ್ ಶುರು ಮಾಡ್ದೆ. ಇವ್ರಿಗೂ ರೇಗೋಯ್ತು. ಸೊ ಸ್ವಲ್ಪ ಅಪ್ಸೆಟ್ ಆಗಿದೆ. ಶ್ರೀಕಾಂತ ಬನ್ರಿ ಇಲ್ಲಿ. ಮೊದ್ಲೇ ಅಪ್ಸೆಟ್ ಆಗಿದ್ದಾರೆ. ಗ್ಯಾಪ್ ಅಲ್ಲಿ ನನ್ನನ್ ಬೇರೆ ನೆನ್ಸ್ಕೊಂತಾ ಇದ್ದಾರೆ. ಆಹಾ, ಪೆಂಡೆತ್ತೋ ಪ್ರೋಗ್ರಾಮ್ ಅನ್ಸುತ್ತೆ. ಬಂದೆ ಬಾಸ್.